ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಡಮ್, ನಿಮ್ಮನ್ನು ಡಾಕ್ಟರ್ ಕರೀತಿದ್ದಾರೆ. ಬಂದೆ. ಓಕೆ ಸರ್, ಬರ್ತೀನಿ. ನಿಮಗೋಸ್ಕರ ನಮ್ಮ ಆಫೀಸು, ನಮ್ಮ ಮನ್ಸುಗಳು ಎಲ್ಲ ಕಾಯ್ತಾ ಇದ್ದಾವೆ. ಆದಷ್ಟು ಬೇಗ ಬಂದ್ಬಿಡಿ ಸರ್. ಹೇಗಿದ್ದೀರಾ ರಾಮ್ ಸರ್? ನನ್ನ ಕಾವೇರಿಗೆ ನೀವೇ ಆದರ್ಶ. ತಂದೆ ಇಲ್ದಿರೋ ಮಗು ಸರ್ ಅದು. ನಿಮ್ಮ ಆಫೀಸಲ್ಲಿ ಅವಳ ತಂದೆ ಜಾಗನ ಅವಳಿಗೆ ಕೊಟ್ಟು ಅವಳಿಗೊಂದು ಬದುಕನ್ನೇ ಕಟ್ಕೊಟ್ಬಿಟ್ಟಿದ್ದೀರಾ. ಇಲ್ಲಿ ನೋಡಿದ್ರೆ ನೀವು ಈ ಥರ ಮಲಗಿದ್ದೀರಾ. ಇಲ್ಲ ಸರ್, ನಿಮ್ಮನ್ನ ಈ ಥರ ನೋಡೋಕ್ಕಾಗಲ್ಲ. ನೀವಾದಷ್ಟು ಬೇಗ ಹುಷಾರಾಗಬೇಕು. ಆ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದಷ್ಟೇ. ಏಯ್ ಸಪ್ಲೈಯರ್, ಬಾರ ಇಲ್ಲೇ. ಹೇಳಿ ಸರ್. ಇನ್ನೊಂದು ಬಿಯರ್ ಬಾಟಲ್ ತಗೊಂಬಾರ. ಸರಿ ಸರ್. ನಾನೇನೋ ಹೇಳ್ತಾ ಇದ್ನಲ್ಲ. ಹೌದು ಡಾಕ್ಟ್ರೆ, ಅದ್ಯಾವುದೋ ಪೇಷಂಟ್ ಬಗ್ಗೆ ಹೇಳ್ತಾ ಇದ್ರಿ. ಹಾ ಹೌದಲ್ವಾ, ಇವಾಗ ನೆನ್ಪಿಗೆ ಬಂತು. ಅಲ್ಲ, ಎಂತೆಂತ ಹುಚ್ಚರಿರ್ತಾರೆ ಅಂತ ನಂಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಡಾಕ್ಟ್ರೆ, ಏನಾಯ್ತು? ಜಗತ್ತಲ್ಲಿ ತನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ಲಿ, ನಮಗ್ ಮಕ್ಳಾಗ್ಲಿ ಅನ್ನೋ ಗಂಡಸರು ನೋಡಿದೀನಿ. ಆದ್ರೆ ಇವನ್ ಯಾವನೋ ನನ್ನ ಹೆಂಡತಿಗೆ ಮಕ್ಳಾಗ್ದೇ ಇರ್ಲಿ ಅನ್ನೋಂಗ್ ಮಾಡಿ ಅಂತ ಬಂದಿದ್ದಾನೆ. ಇಂಥವ್ರನ್ನ ಎಲ್ಲಾದ್ರೂ ನೋಡಿದೀರಾ ಶೇಖರ್? ಇಲ್ಲ. ಅಂತ ಒಬ್ಬ ಪೇಷಂಟ್ ನನ್ನ ಹತ್ರ ಬಂದು ಔಷಧಿ ಕೊಡಿಸ್ತಾ ಇದ್ದಾನೆ. ಅವನು ತನ್ನ ಹೆಂಡತಿ ಗರ್ಭಕೋಶನ ನಾಶ ಮಾಡ್ಬೇಕಂತಿದ್ದಾನೆ. ಅವನೊಬ್ಬ ಗಂಡ ಬಾಂಡ ಗಂಡ ಅಂತವನ್ನ ಗಂಡಸು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಜಾಲಿ ಜಾಲಿ, ಫುಲ್ ಜಾಲಿ. ಹೌದಾ? ಅಂತ ನೀಚನ? ಯಾರವನು? ಅವನ ಹೆಸರು ಆದಿತ್ಯ ಅಂತ. ನನ್ನ ಹತ್ರ ಔಷಧಿ ತಗೊಂಡ್ರೆ ಮಕ್ಕಳಾಗುತ್ತೆ ಅಂತ ನಂಬಿಸಿ ಸಂತಾನ ಶಕ್ತಿನ ನಾಶ ಮಾಡಕ್ ಹೊರಟಿದ್ದಾನೆ. ಎಲ್ಲಾನು ರೆಕಾರ್ಡ್ ಮಾಡಿ ಸರ್ಸು ಮೇಡಮ್ ಕಳಿಸ್ಬೇಕು. ಇಂಥವ್ರು ಇರ್ತಾರಂತ ಆಶ್ಚರ್ಯ ಆಗ್ತಿದೆ ಡಾಕ್ಟ್ರೆ. ಇದಾರಲ್ಲಪ್ಪ, ನನ್ನ ಹತ್ರನೇ ಬಂದು ಔಷಧಿ ತಗೊಂಡು ಹೋಗಿದ್ದಾನೆ. ಪಾಪ ಅವನ ಹೆಂಡತಿಗೆ ಏನು ಗೊತ್ತಿಲ್ಲ. ನನ್ನ ಗಂಡನೇ ದೇವ್ರು, ನನಗೆ ಮಕ್ಳಾಗೆ ಆಗುತ್ತೆ ಅಂತ ನಂಬ್ಕೊಂಡಿದ್ದಾಳೆ. ಛೇ ಪಾಪ, ಅವಳ ಗತಿ ಏನಾಗುತ್ತೋ? ಏನಾಗುತ್ತೆ, ಅವಳಿಗಿನ್ನು ಮಕ್ಕಳೇ ಆಗಲ್ಲ. ಅದನ್ನ ಅವಳು ಗಂಡನೇ ನಿಂತು ಮಾಡಿಸ್ತಾ ಇರೋದು. ಮಕ್ಕಳಾಗಿಲ್ಲ ಅಂತ ಗಂಡ ಬಿಟ್ಟಿರೋ ಉದಾಹರಣೆಗಳು ಬೇಕಾದಷ್ಟಿವೆ. ಆದ್ರೆ ಇಲ್ಲಿ ಎಲ್ಲ ಉಲ್ಟಾ.
ಅಲ್ಲ ಡಾಕ್ಟ್ರೆ, ನೀವು ಕೊಡ್ತಿರೋ ಔಷಧಿಯಿಂದಾನೇ ಗರ್ಭಕೋಶ ಡ್ಯಾಮೇಜ್ ಆಗುತ್ತಾ ಅಥವಾ ಇನ್ನೂ ಏನಾದರೂ ಮಾಡಬೇಕಾ? ಇದೇ ಸಾಕು ಅವಳ ಜನ್ಮ ಪೂರ್ತಿ ಬಂಜೆ ಅನ್ಸ್ಕೊಳಕ್ಕೆ. ಆದ್ರೆ ಆದಿ ಅನ್ಸ್ಕೊಳ್ಳೋನು 6 ತಿಂಗಳು ಹುಟ್ಟಿರೋರಂಗೆ ಆಡ್ತಾನೆ. ಬೇಗ ಎಲ್ಲ ಮುಗ್ದೋಗ್ಬೇಕು ಅಂತ ಏನೋ ಡೇಂಜರಸ್ ಟ್ರೀಟ್ಮೆಂಟ್ ಶುರು ಮಾಡಿ ಅಂತ ಕೂತಿದ್ದಾನೆ. ಏನು ಅನ್ಕೊಂಡಿದ್ಯಾ ನೀನು? ನನ್ನ ಹೊಟ್ಟೆ ಉರ್ಸೋಕೆ ಹುಟ್ಟಿದಿರ ನೀವೆಲ್ಲ. ಫೀಸು ಅಂತ ಯಾವಾಗ್ಲೂ ಸಾಯ್ತೀಯಲ್ಲ, ಹೋಗ ಕಡೆಗೆ. ಬುದ್ಧಿ, ನಮಸ್ಕಾರ ಬುದ್ಧಿ. ಬನ್ನಿ ಬುದ್ಧಿ. ಯಾಕಮ್ಮ, ಏನಾಯ್ತು? ಏಯ್, ಏನ್ ಮಾಡ್ತಿದ್ದೀರಾ ನೀವು? ನಮ್ ಪ್ರೀತಮ್ ಸರು ಚೇರ್ ಮೇಲೆಲ್ಲ ಕೂರಲ್ಲ, ಅವರು ಕೆಳಗಡೆ ಕೂರ್ತಾರೆ. ಒಳಗಡೆ ತಗೊಂಡೋಗಿ ಅಂದೆ. ಯದು, ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಿಚುಯೇಷನ್ನ ನೋಡಿ ರಿಯಾಕ್ಟ್ ಮಾಡೋದನ್ನ ಕಲಿ ಮೊದಲು. ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಏನ್ ಮಾಡೋದು ಸ್ವಾಮಿ, ಈ ವರ್ಷ ಮಕ್ಳು ಸ್ಕೂಲಿಗೆ ಕಳ್ಸಕ್ಕೆ ಆಗ್ತಾ ಇಲ್ಲ. ಯಾಕೆ? ಏನಾಯ್ತು? ಏನ್ ಸಮಸ್ಯೆ? 2 ವರ್ಷ ಆಯ್ತು ಬುದ್ಧಿ, ಸಂಬಳನೇ ಏರಿಸ್ಲಿಲ್ಲ. ನಾವ್ ಹೆಂಗ್ ಬಾಳ್ವೆ ಮಾಡೋದು ಬುದ್ಧಿ? ಮಕ್ಕಳನ್ನ ಓದಿಸ್ಬೇಕು, ಅದಕ್ಕೆ ದುಡ್ಡು ಹೊಂದಿಸ್ಬೇಕು. ಮನೆಯಲ್ಲಿ ತಿನ್ನೋಕೆ ಕಾಳು ಕಡ್ಡಿನೇ ಇಲ್ಲ ಬುದ್ಧಿ. ಸಾಲನೂ ಯಾರು ಕೊಡೋದಿಲ್ಲ. ಮೊದ್ಲು ಮಾಡಿರೋ ಸಾಲನೇ ತೀರ್ಸು ಅಂತಿದ್ದಾರೆ. ಏನ್ ಮಾಡೋದು ನಾವು? ಯಾಕೆ ವೇಜಸ್ನ ರಿವೈಸ್ ಮಾಡಿಲ್ವಾ? ಎಲೆಕ್ಷನ್ ಮುಗೀಲಿ, ಆಮೇಲೆ ಈ ಎಲ್ಲ ಎಸ್ಟೇಟ್ ಓನರ್ಗಳ ಹತ್ರ ಮಾತಾಡಿ ನಿಮ್ಗಳಿಗೆ ಸಂಬಳ ಜಾಸ್ತಿ ಮಾಡಕ್ ಹೇಳ್ತೀನಿ ಅಂತ ರಾಮ್ ಸರ್ ಹೇಳಿದ್ರು. ಈಗ ರಾಮ್ ಸರ್ ಚುನಾವಣೆಗೆ ನಿಲ್ತಿಲ್ವಂತೆ. ಈಗ ಅವ್ರಿಗೆಲ್ಲ ಹೇಳೋರು ಯಾರು? ರಾಮ್ ಸರ್ ಇದ್ದಿದ್ರೆ ಎಲ್ಲ ಹೇಳಿ ಸರಿ ಮಾಡಿರೋರು. ಈಗ ನಮ್ ಗತಿ ಏನಾಗುತ್ತೋ ಆ ದೇವ್ರಿಗೆ ಗೊತ್ತು. ಅಯ್ಯೋ ಸರ್, ಸಮಾಧಾನ ಮಾಡ್ಕೊಳ್ಳಿ. ನೀವ್ ಈ ಮನೆ ಯಜಮಾನ್ರು, ನೀವೇ ಈಗ ಅಂದ್ಬಿಟ್ರೆ ಹೇಗೆ ಹೇಳಿ? ಎಲ್ಲ ಸರಿ ಮಾಡೋಣ, ನೀವು ಆರಾಮಾಗಿರಿ. ಪ್ರೀತು, ಇದು ಇವರ ಡೈಲಿ ಲೈಫು. ರಾಮ್ ಸರ್ ಕೂಡ ಬಡ ಕಾರ್ಮಿಕರ ಕುಟುಂಬದಿಂದ ಬಂದಿದ್ರಿಂದ ಇವ್ರ ಪ್ರಾಬ್ಲಮ್ಸ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ನ ಕೊಡ್ತಾ ಇದ್ರು. ಅದಕ್ಕೆ ಅವ್ರು ಇವ್ರ ನಡುವೆ ಒಂದು ದೊಡ್ಡ ಲೀಡರ್ ಆಗಿ ಬೆಳೆದಿದ್ದು. ಓಕೆ, ಈಗ ನಾವ್ ಇವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಕಾವೇರಿ? ಪ್ರೀತು, ನೀನೇನಾದ್ರೂ ಎಲೆಕ್ಷನಲ್ಲಿ ಗೆದ್ರೆ ರಾಮ್ ಸರ್ ಏನ್ ಮಾಡಿದ್ರೋ ನೀನು ಇವ್ರಿಗೆಲ್ಲ ಅದನ್ನೇ ಮಾಡ್ಬೋದು. ಅಂದ್ರೆ ಎಸ್ಟೇಟ್ ಓನರ್ಸ್ನ ಕನ್ವಿನ್ಸ್ ಮಾಡಿ ಇವ್ರಿಗೆ ಎಕ್ಸ್ಟ್ರಾ ವೇಜಸ್ ಅನ್ನ ಕೊಡಿಸ್ಬೋದು. ಈ ತರ ಕಷ್ಟದಲ್ಲಿರೋರ್ಗೆ ಒಳ್ಳೇದನ್ನ ಮಾಡೋದಿಕ್ಕಾದ್ರೂ ನೀನು ಈ ಎಲೆಕ್ಷನ್ಗೆ ನಿಲ್ಲೇಬೇಕು ಪ್ರೀತು. ಆ ವಿಷಯ ಹಾಗಿರ್ಲಿ, ಆದ್ರೆ ಅದಕ್ಕೂ ಮುಂಚೆ ಇವ್ರಿಗೇನಾದ್ರೂ ಹೆಲ್ಪ್ ಮಾಡಬೇಕು ಕಾವೇರಿ. ಏನ್ ಮಾಡ್ಬೋದು ಪ್ರೀತು? ಹಾ, ಇವ್ರ ಮಕ್ಕಳು ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತೀನಿ. ಅವ್ರ ಮಕ್ಕಳು ಫೀಸ್ನ ನಾನು ಕಟ್ತೀನಿ. ವೆರಿ ಗುಡ್ ಪ್ರೀತು. ನೋಡಿ, ನಿಮ್ಮ ಮಕ್ಕಳನ್ನ ನಾನು ಓದಿಸ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ. ಇವತ್ತೇ ಅವರನ್ನ ಸ್ಕೂಲ್ಗೆ ಕಳಿಸಿ. ತಗೊಳ್ಳಿ. ತಗೊಳ್ಳಿ.
ಸ್ವಾಮಿ ನೀವು ನಮ್ಮ ಪಾಲಿನ ದೇವ್ರು, ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಸ್ವಾಮಿ. ನಿಮ್ಮಂತ ಮಗ ಇರೋದು ನಿಮ್ಮ ತಂದೆ ತಾಯಿಗಳ ಪುಣ್ಯ. ಇವ್ರನ್ನ ಯಾರಂತ ತಿಳ್ಕೊಂಡಿದ್ದೀರಾ? ಇವರು ನಮ್ ರಾಮ್ ಸರ್ ಮಗನೇ. ಹೌದಾ ಸ್ವಾಮಿ, ನೀವು ಆ ಪುಣ್ಯಾತ್ಮನ್ ಮಗನ? ಅದಕ್ಕೆ ನಿಮ್ಗೂ ಅವ್ರ ಬುದ್ಧಿನೇ ಬಂದಿದೆ. ಅವರು ನಮ್ಮ ಪಾಲಿನ ದ್ಯಾವ್ರ ಬುದ್ಧಿ. ನೀವು ಮಾಡಿರೋ ಉಪಕಾರನ ನಾವು ಮರೆಯೋದಿಲ್ಲ. ಪರವಾಗಿಲ್ಲ ಅಮ್ಮ, ಮೊದಲು ನಿಮ್ಮ ಮಕ್ಕಳನ್ನ ಓದಿಸಿ. ಅವ್ರು ಓದಿದ್ರೆ ರಾಮ್ ಸರ್ ತುಂಬ ಖುಷಿ ಪಡ್ತಾರೆ.